ಏನೇನು ಎಂ ಬಿ ಪಾಟೀಲು ಸದನದಲ್ಲಿ 4 ಏರ್ಪೋರ್ಟ್ಗಳಿಗೆ ಯಾರ್ಯಾರು ಹೆಸರಿಡಬೇಕು ಅನ್ನುವಂಥದ್ದು ಒಂದು ಪ್ರಸ್ತಾವನೆಯನ್ನು ಮಂಡಿಸಿ ಆ ಪ್ರಸ್ತಾವನೆಯನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡುತ್ತೆ. ಆ ಸಂದರ್ಭದಲ್ಲಿ ಅಬ್ಬಯ್ಯ ಪ್ರಸಾದ್ ರೆಪ್ರೆಸೆಂಟ್ ಮಾಡುವಂಥ ಕ್ಷೇತ್ರ ಏನಿದೆ ಆ ಕ್ಷೇತ್ರದಲ್ಲಿ ಮುಸ್ಲಿಂ ಸಂಖ್ಯೆ ಜಾಸ್ತಿ ಇರುವಂಥದ್ದು ಕಾಣಿಸ್ತಾ ಇದೆ. ನಾನು ಕಾಂಗ್ರೆಸ್ ಪಕ್ಷದ ವಕ್ತಾರನಾಗಿ ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ ಪಕ್ಷದ ರೆಪ್ರೆಸೆಂಟೇಟಿವ್ ಆಗಿ ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ ಪಕ್ಷದ ಪರವಾಗಿ ಹೇಳ್ತಾ ಇದ್ದೀನಿ. ಕಾಂಗ್ರೆಸ್ ಆನ್ ಬಿಹಾಫ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ ಐ ಆಮ್ ಮೇಕಿಂಗ್ ಎ ಸ್ಟೇಟ್ಮೆಂಟ್. ಅಬ್ಬಯ್ಯ ಪ್ರಸಾದ್ ಅವ್ರಿಗೂ ಮೈಸೂರಿಗೂ ಸಂಬಂಧ ಇಲ್ಲ, ಅದು ಭಾಳ ಸ್ಪಷ್ಟತೆ ಇದೆ. ಆಮೇಲೆ ನಾವ್ಯಾರು ಈ ಭಾಗದವರು ಜನಸಾಮಾನ್ಯರಿರ್ಬೋದು, ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು, ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳೇ ಆಗಲಿ, ಆ ಕ್ಷೇತ್ರವನ್ನು ರೆಪ್ರೆಸೆಂಟ್ ಮಾಡುವಂಥ ಎಮ್ ಎಲ್ ಎ ಆಗಲಿ, ಯಾರೂ ಮೈಸೂರು ಏರ್ಪೋರ್ಟ್ಗೆ ಟಿಪ್ಪು ಸುಲ್ತಾನ್ ಹೆಸರಿಡಬೇಕು ಅನ್ನುವಂಥದ್ದು ಪ್ರಸ್ತಾವನೆ ಯಾವಾಗಲೂ ಮಾಡಿದ್ದಿಲ್ಲ. ಆದರೆ ನಿನ್ನೆ ಇದ್ದಕ್ಕಿದ್ದಂಗೆ ಪ್ರತಾಪ್ ಸಿಂಹ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಎಲ್ಲ ಮಾಧ್ಯಮಗಳಿಗೆ ಕಳಿಸ್ಕೊಟ್ಟಿದ್ದಾರೆ, 2 ಪೇಜಿದು. ಇದರಲ್ಲಿ ಅವರು ಹೇಳಿರುವಂಥದ್ದು, ನಾನು ಭಾಳ ಶ್ರಮಪಟ್ಟು ಬಸವರಾಜ ಬೊಮ್ಮಾಯಿ ಅವ್ರನ್ನ 27/5/2022 ಖುದ್ದಾಗಿ ಪತ್ರ ಬರೆದು ಅವ್ರನ್ನ ಭೇಟಿ ಮಾಡಿ ಕೈ ಕಾಲೆಲ್ಲ ಹಿಡ್ಕೊಂಡು ಈ ಮೈಸೂರು ಏರ್ಪೋರ್ಟ್ಗೆ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ವಿಮಾನ ನಿಲ್ದಾಣ ಅಂತ ಹೆಸರಿಸಬೇಕು ಅಂತ ನಾನು ಕೇಳ್ಕೊಂಡಿದ್ದಕ್ಕೆ 18/8/2022 ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು ಶಿಫಾರಸನ್ನು ಮಾಡಿದ್ದಾರೆ ಶ್ರೀ ಬೊಮ್ಮಾಯಿ ಅವರು ಅಂತ ಒಂದು ಪತ್ರ ಬರ್ಕೊಂಡವ್ರು. ಇಲ್ಲಿ ಇದೇ ಪ್ರತಾಪ್ ಸಿಂಹ ಈಸ್ ಎನ್ MP ಸಿನ್ಸ್ 2014. ಅವ್ರ ಗಮನದಲ್ಲಿ ಇಲ್ಲದೇ ಇದ್ದರೆ ನಾವು ಒಂದಷ್ಟು ಡಾಕ್ಯುಮೆಂಟ್ನ ಕೊಡ್ತೀವಿ. 31/10/2015 ಅಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಕೇಂದ್ರ ಸರ್ಕಾರಕ್ಕೆ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾಗೆ ಬರೆದಿರುವಂಥ ಪತ್ರದ ಕಾಪಿ ನನ್ನ ಹತ್ರ ಇದೆ. ಅವರು ಮಾನ್ಯ ಸಿದ್ದರಾಮಯ್ಯನವ್ರ ಸಿಗ್ನೇಚರು ಇಲ್ಲಿದೆ. 31/10/2015 ಮೈಸೂರು ವಿಮಾನ ನಿಲ್ದಾಣಕ್ಕೆ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ವಿಮಾನ ನಿಲ್ದಾಣ ಎಂದು ನಾಮಕರಣ ಮಾಡಲು ಅನುಮೋದಿಸಿದೆ. ದಿಸ್ ವಾಸ್ ದಿ ಕ್ಯಾಬಿನೆಟ್ ಡಿಸಿಷನ್ ಐಟಮ್ ನಂಬರ್ 30. ಮಾನ್ಯ ಮುಖ್ಯಮಂತ್ರಿಗಳು ಆಗಿದ್ದ ಸಿದ್ದರಾಮಯ್ಯನವರು ಮೈಸೂರು ಏರ್ಪೋರ್ಟನ್ನು ಟಿಪ್ಪು ಸುಲ್ತಾನ್ ಏರ್ಪೋರ್ಟ್ ಆಗಿ ನಾಮಕರಣ ಮಾಡಿ ಅಂತ ಹೇಳಿಲ್ಲ. ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ವಿಮಾನ ನಿಲ್ದಾಣ ಎಂದು ನಾಮಕರಣ ಮಾಡಲು ಅನುಮೋದಿಸಿ ಕೇಂದ್ರ ಸರ್ಕಾರಕ್ಕೆ ಕಳಿಸಿ 8 ವರ್ಷ ಆಯಿತು. ಎಲ್ಲಪ್ಪ ಮಲ್ಕೊಂಡಿದ್ದೆ ಪ್ರತಾಪ್ ಸಿಂಹ, ನಾನೇ ಮಾಡಿ ಏನೋ ಕೊಂಬಿಟ್ಕೊತಾ ಇದ್ದೀನಿ ಅನ್ನುವಂಥದ್ದು ಹೇಳಿಕೆ ಕೊಡ್ತಾ ಇದೆಯಲ್ಲ. ಪಾರ್ಲಿಮೆಂಟ್ ಒಳಗಡೆ ನುಗ್ಗುವಂಥದ್ದಕ್ಕೆ ಪಾಸ್ ಕೊಟ್ಬಿಟ್ಟು ಅದ್ರ ಬಗ್ಗೆ ಇಲ್ಲಿವರೆಗೂ ಒಂದು ರಿಯಾಕ್ಷನ್ ಮಾಡದೇ ಇರುವಂಥ ವ್ಯಕ್ತಿ ಟಿಪ್ಪು ಸುಲ್ತಾನ್ ಅನ್ನುವಂಥ ಹೆಸರು ಕೇಳಿದ ತಕ್ಷಣ ಎಲ್ಲಿ ಮಲಗಿದ್ದನ್ನು ತಕ್ಕಂತ ಎದ್ದು ನಿಂತ್ಕೊಂಡು 2 ಪೇಜಿದ ಪತ್ರ ನೆನ್ನೆ ದಿವಸ. ಓಹೋಹೋ, ಏನು ಸಿದ್ದರಾಮಯ್ಯನವ್ರನ್ನ ಬೈದು, ಸಿದ್ದರಾಮಯ್ಯನವರು ಇರೋದೇ ಇದಕ್ಕೋಸ್ಕರ, ಟಿಪ್ಪು ಜಯಂತಿ ಆಚರಣೆ ಮಾಡಿದ್ದೇ ಇದಕ್ಕೋಸ್ಕರ, ಜನಸಾಮಾನ್ಯರು ತಂದಿಕ್ಕುವಂಥ ಕೆಲಸವನ್ನು ಮಾಡ್ತಾರೆ, ಹಿಂದೂ ಮುಸ್ಲಿಮ್ಸ್ನ ಇಬ್ಬರಿಗೂ ಗಲಾಟೆ ಶುರು ಮಾಡ್ತಾರೆ ಅನ್ನುವಂಥ ಒಂದು ಪೇಜ್ ಪತ್ರವನ್ನು ಬರೆದಿದ್ದೀರಿ ನೀವು. ಎಲ್ಲಿ ಯಾವ ಗಲಾಟೆ ಮಾಡ್ತಾ ಇದ್ದಾರೆ? ಟಿಪ್ಪು ಸುಲ್ತಾನ್ ಹೆಸರಿಡಿ ಅಂತ ಸಿದ್ದರಾಮಯ್ಯನವರು ಹೇಳಿದಾರಾ? ಇಲ್ಲ ಯಾರಾದರೂ ಹೇಳಿದಾರಾ? ಅಬ್ಬಯ್ಯ ಪ್ರಸಾದ್ ಅನ್ನೋರು ಅವರು ವೈಯಕ್ತಿಕವಾಗಿ ಅವ್ರೇನೋ ಕೇಳ್ಕೊಂಡಿದ್ದಾರೆ. ಆದರೆ ಟಿಪ್ಪು ಸುಲ್ತಾನ್ he was not a terrorist. ಅವ್ರು ಹೇಳಿರುವಂಥದ್ದಲ್ಲಿ ತಪ್ಪೇನಿದೆ? he was not a terrorist.